ಆಯ್ತಾ ಎಲ್ರದು? ಈಗಲೇ ಟೈಮ್ ಆಯಿತು. ಇನ್ನೂ ತಡ ಆದರೆ ನೇಮೋತ್ಸವ ಮುಗಿತಾ ಬರುತ್ತೆ ಅಷ್ಟೇ. ರಾತ್ರಿ ಎಲ್ಲ ನೇಮ ನಡೀತಿರ್ತದಲ್ಲ ದನಗಳೇ. ಹಾಗಂತ ಮಧ್ಯರಾತ್ರಿ ಹೋಗೋಕ್ಕಾಗ್ತೇನೆ ರಮೇಶ? ನೀನೇನೋ ಹೀಗೆ ಮಾತಾಡ್ತೀಯಾ? ವಾಯ್ ಕಮಲ, ಮಗಳು ಮದುವೆ ಆದರೆ ನೇಮೋತ್ಸವದಲ್ಲಿ ತುಪ್ಪ ದೀಪ ಹಚ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ಯಲ್ಲ, ಎಲ್ಲ ತಯಾರು ಮಾಡ್ಕೊಂಡಿದ್ಯಾ? ಅಯ್ಯ, ನೀವು ಸುಮ್ಮನೆ ಹೆರ್ರಿ ಮಾರ್ರೆ. ದೀಪ ಹಚ್ಚತೆ ಅಂತ ಹೇಳಿದ್ದೆ, ಅದು ನಾವು ಹುಡುಕಿ ದುಡ್ಕನ್ನ ಮದುವೆ ಮಾಡಿದ್ರೆ ಮಾತ್ರ. ಈ ಪಚ್ಚಿ ಜೊತೆ ಆದ್ರಲ್ಲ. ಹಾಂ, ಇರಲಿ. ಆಮೇಲೆ ಒಂದು ಸಣ್ಣ ಬದಲಾವಣೆ ಏನು ಅಂತಂದರೆ, ಊರಿನಲ್ಲಿ ಇತ್ತೀಚೆಗೆ ಕಳ್ಳತನದ ಸುದ್ದಿಗಳು ಜಾಸ್ತಿ ಆಗ್ತವೆ. ಮೊನ್ನೆ ಹಗಲೊತ್ತಿನಲ್ಲೇ ರಥದ ಬೀದಿನಲ್ಲಿ ಮನೆ ಬೀಗ ಹೊಡೆದು ಕಳ್ಳತನ ಮಾಡಿಬಿಟ್ಟಿದ್ದಾರೆ. ಪರಿಸ್ಥಿತಿ ಹೀಗಿರೋದ್ರಿಂದ ಮನೆಯಲ್ಲಿ ಯಾರಾದರೂ ಒಬ್ಬರು ಇರಬೇಕಾಗುತ್ತೆ. ಯಾರಿರಬಹುದು? ಪಚ್ಚಿ ಮನೇಲಿದ್ರೆ ಮನೆ ಮುಂದೆ ಬೋರ್ಡ್ ಹಾಕೋದೇ ಬೇಕಾಗಿಲ್ಲ. ಎಂಥದ್ದು ಬೋರ್ಡು ಅಂದ್ರೆ? ಅದೇ ನಾಯಿ ಇದೆ ಎಚ್ಚರಿಕೆ ಅಲ್ಲ. ನಾನು ಹಾಗಂದಿಲ್ವೋ? ಪುಟ್ಟ, ನಿನ್ನ ಮಾತು ಜಾಸ್ತಿ ಆಯಿತು. ಬಾವುನ್ ಕ್ಷಮೆ ಕೇಳು. ಕೇಳ ಸರಿಯಾಗಿ ಕೇಳ. ನೋಡಿ, ಪಚ್ಚಿ ಸವಿತಾ ಹೊಸದಾಗಿ ಮದುವೆ ಆಗಿರೋ ದಂಪತಿಗಳು. ಅವರು ನೇಮೋತ್ಸವಕ್ಕೆ ಬರಬೇಕು. ಆಮೇಲೆ ರಮೇಶ ಮತ್ತು ಕಮಲಮ್ಮ ಹರಕೆ ಹೊತ್ಕೊಂಡಿರೋದ್ರಿಂದ ಅವರಂತೂ ನೇಮೋತ್ಸವಕ್ಕೆ ಬರಲೇಬೇಕಾಗುತ್ತೆ. ಏನು ಮಾಡೋದೀಗ? ಭುವನ್, ನೀನು ಮನೆಯಲ್ಲೇ ಇರಬಹುದಲ್ಲ? ನೀವು ಹೇಗೆ ಹೇಳ್ತಿರೋ ಹಾಗೆ ದಿನಗಳೇ. ಅಪ್ಪಾಜಿ, ಭುವನ್ ನೇಮಕ್ಕೆ ಬರಲೇಬೇಕು. ಯಾಕಮ್ಮ ಭುವನ್ ಯಾಕೆ ಬರಲೇಬೇಕು? ಯಾಕೆಂದ್ರೆ ಅದೇ ಭುವನ್ಗೆ ಗುಂಡೆದ್ ಬಿಟ್ಟಿತ್ತಲ್ಲ, ಆಗ ನೀವು ಹರಕೆ ಹೊತ್ಕೊಂಡಿದ್ರಲ್ಲ, ಭುವನ್ ಸರಿ ಹೋದ್ರೆ ನೇಮಕ್ಕೆ ಕರ್ಕೊಂಡ್ಬರ್ತೀನಿ ಅಂತ. ನಾನು ಹಾಗೆ ಬೇಡ್ಕೊಂಡಿದ್ನ? ನೀವು ಅಂದ್ರೆ ನಾವೆಲ್ರು, ಹೌದಲ್ವಾ? ಹೌದು ನೋಡಿ, ಹೌದು. ಹೌದಾ? ಇರಲಿ. ರಮೇಶ, ಮುಂದು ಬಾಕ್ಲಿಗೆ ನೀನು ದೊಡ್ಡ ಬೀಗ ಹಾಕ್ಬಿಡು. ಆಯ್ತು ದನಗಳೇ. ಭುವನ, ನೀನು ಬಾ ನಮ್ಮ ಜೊತೆ. ಸರಿ ದನಗಳೇ, ಈಗಲೇ ರೆಡಿ ಆಗ್ತದೆ. ಬೇಗ ಬರಬೇಕು. ಹಾಂ ಅಪ್ಪಾಜಿ, ನಾನು ರೆಡಿ ಆಗ್ಬಿಡ್ತೀನಿ. ಟೈಮ್ ಆಗಿದೆ. 2 ನಿಮಿಷ. ಚೂರು ಕೆಲಸ ಇತ್ತು. ಬೇಗ ಬರ್ಬೇಕೆಲ್ರು. ವಾಯ್, ನೀವುಗಳು ಇನ್ನೆಂತ ತಯಾರಿದ್ರೆ ಮಾಡ್ಕೊಳ್ಳಿ, ಹೋಗಿ.
ಏಯ್ ಹೋಗ. ಎಷ್ಟಿದಕ್ಕೆ? 30 ರೂಪಾಯಿ. ಎಂತ ನನ್ನ ಹುಡುಗಿನ ಬರೀ 30 ರೂಪಾಯಿ ಕೊಡ್ದ? ಅದೆಲ್ಲ ಆಗ್ತಿಲ್ಲ. 300 ರೂಪಾಯಿ ಮಾಡ್ಕೊಂಡು ಕೊಡಿ ಒಂದು ಜೊತೆ. ಈ ಜುಮ್ಕಿ ಗೆಜ್ಜೆ ಎಲ್ಲ ಕೊಡ್ಸಿ ಅಂತ ನಾನು ನೈಸ್ ಮಾಡ್ಕೊಂಡ್ಕೊಂಡಿದ್ಯಾ? ನೀ ಎಂತ ತಗೊಂಡೋಗಿ ಕೊಟ್ಟರು ಇತ್ತಲ್ಲ ತೋಟದ ಬಾಮಿ ತೆಗೆದು ಬಿಸಾಡ್ತಿ, ಗೊತ್ತಾಯ್ತಲ್ದ? ಇಲ್ಲಿ ಕಾಣ, ನನ್ನಮ್ಮ 300 ರೂಪಾಯಿ ಕೊಟ್ಟಿದ್ದ. ನೀನು ತೆಳು ಗೆಜ್ಜೆ ಅಂತ, ದಪ್ಪ ಗೆಜ್ಜೆ ನಾನು ತಕಂತಿ. ಹಾಯ್, ದಪ್ಪ ಗೆಜ್ಜೆ ತೋರಿಸಿ. ಇದನ್ನ ಹೈಕಂಡ್ ತಿರ್ಗ್ರೆ ಇಡೀ ಊರೇ ನಾನು ತಿರ್ಗಿ ಕಾಣ್ತಿರೋದು, ಗೊತ್ತಾ? ಹೌದೌದು, ತಿರುಗ್ ಕಾಣ್ತು. ಮೋಹಿನಿ ಅಂತ ಅನ್ಕತ್ರ. ಎಂತ ಅನ್ಕಾಯ್ತೀನಿ. ಬಾಯ್ಲಿ ಬಾಯ್. ಈ ತೆಳು ಗೆಜ್ಜೆ ಕೊಟ್ಟು ನಾನು ನಿನ್ನ ನೈಸ್ ಮಾಡ್ತೆ ಅಂತ ಅನ್ಕೈದ್ಯಾ? ಒಳ್ಳೆ ಈ ಗೆಜ್ಜೆ ಹಾಕಳ ಕಾಲ ನಿಂದು, ಆ ಕಾಲೇ ಬೇರೆ ಇತ್ತು. ನಿನ್ ಕೈಯಲ್ಲ ಈ ಕುತ್ತಿಗೆ ದಾರ ಕಟ್ಸ್ಕೊಂಡೇ ಅನ್ಭವಿಸಿ ಸಾಕು ನಾನು. ಇನ್ನು ನೀ ಕೊಟ್ಟು ಗೆಜ್ಜಿಗೆ ಬೇರೆ ಕೊಟ್ಕ ತಿರ್ಗಕ್ಕ ನಾನು. ನೀ ಎಂತ ಕೊಟ್ಟರು ನಂಗೆ ಬೇಡ, ಗೊತ್ತಾಯ್ತಾ? ಅದಿರಲಿ, ಈ ಗೆಜ್ಜಿ ಜುಮ್ಕಿ ಇದೆಲ್ಲ ಯಾರಿಗೆ ಕೊಡ್ಕೊಂಡು ಎಣಿಸ್ಕೊಂಡಿದೆ? ನಿನ್ ಕೈಲೆಲ್ಲ ಇದೆಲ್ಲ ತಕೊಂಬರಿ ಯಾರು ಮಾರೆ? ಅದಕ್ಕೆ ನಿಂಗೆ ಅದಕ್ಕೆ ನನ್ ಮುಂದೆ ತೊಂಬರಟ ನಿಂಗೆ ಹಂಗೆ ತೊಂಬರಟ ಮಾಡಕಂತ ಅಲ್ಲಿ ಹೋಗು. ರಸ್ತೆ ಮೇಲೆ ಖರ್ಚು ಪಾಸ್ತೆ ಎಲ್ಲರೂ ದುಡ್ಡು ಹಾಕ್ತರು. ಹಚ್ಚಿ ಮನೆ ಹೋಗಿ ದುಡ್ಡು ಹಾಕ್ತೀನಿ ಈಗ. ಹೋಗೋ. ಬಜ್ಜಿ ಹಬ್ಬ ಗಮ್ಮತ್ತಾನ ಊರೆಂತ ಬಂದ್ರು ಮಾರ ಇಲ್ಲಿ ಇದೆಲ್ಲ ಇದ್ದದ್ದೇ ಅಲ್ದ ಮರಯ. ನೀವೆಂತ ಬಂದ್ರೆ ಇಲ್ಲ ನೋಡ್ರಿ. ನಮ್ಮ ಹುಡುಗಿ ಗೆಜ್ಜೆ ತಗೊಂಡ ಬಂದ. ಓ, ನೀನು ತಗೊಂತಿದ್ದೆ ಗೆಜ್ಜ? ಯಾರು ಅತ್ತಿಗೆ ಹುಡ್ಕದ? ಅದ ನಿಂಗೆ ತಕ ನಿಮ್ಗೆ ಯಾರು ಬರ ಕೇಳಿದ ನೋಡ್ರ ಬರ. ಮದಿಯಾರ ಮೇಲೆಲ್ಲ ಹಂಗೆ ಅಲ್ದನ, ಹೊತ್ತಿಗಿದೆ ಹುಡುಕಾಟ ಮತ್ತೆ ಅಂತ. ಎಂತಾರು ಹೇಳ ಮರೆ, ನಿನ್ನ ಜೀವನ ಹಿಂಗಾಗಿ ಹೋಯ್ತು ಹೇಳಿ ನಾನು ದಿನ ಅದನ್ನೇ ಎಣಿಸ್ಕೊಂಡು ಎಣ್ಣೆ ಹೊಡಿತಿದ್ದೆ ಮರೆ. ನೀವು ಎಣ್ಣಿನಾರ ಹೊಡ್ರಿ, ಕಾಳುಬಟ್ಟಿಯಾರ ಹೊಡ್ರಿ, ನಂಗೆ ಕೀಲ್ ಬಂದೀಗ ಹೊಟ್ಟೆ ಉರಿಸ್ತೀರಿ. ನಡ್ರಿ. ಆದ್ರೂ ಮಜಾ ಇತ್ತಾಕತ್ತಿ ನಿಂದ. ರಾತ್ರಿ ಮನ್ಕೊಂಬತ್ತಿ ಮಕ್ಕಳು ಮರ್ಕರ ನಿನ್ನ ಕತೆ ಹೇಳೋಗ್ಲಾಗತ್ತು. ಅಯ್ಯೋ ನಿನಗೆ ಬಿಡ್ತೆ ಕಾಣೀಗ. ಮುಟ್ಟೋದು ಎಂತ ಕಿಸಿತೆ ಬಿಟ್ಟಂಗ ಹಲ್ಲೆಲ್ಲ ಉದ್ರೆ. ನೀ ಒಳ್ಳೆ ಚಪ್ಪಲ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಚಪ್ಪಲಿ ಚನ್ನಿಗರ ಹಿಡ್ಕೊಂಡು ನಿಂತ್ಕೊಂಡಾಗಿತ್ತು. ಹೋಗ. ಆಮೇಲೆ ಮತ್ತೆ ಬೀಗ ತೆಗೆದ್ರು ಅಷ್ಟೇ, ಬೀಗ ಒಡೆದ್ರು ಅಷ್ಟೇ. ಖಾಲಿ ಬೋರ್ಡು ಖಾಲಿ ಬೆಂಚ್ ಅಷ್ಟೇ ಸಿಗೋದು ನಿನ್ಗಲ್ಲಿ. ಬರಲ್ಲ ಮಕ್ಕಳಲ್ಲ, ಶಾಲೆ ಕಸ ಹೊಡಿಯೋಳು ಕೂಡ ಬರಲ್ಲ. ಯಾರು ಬರ್ಲಿ ಬಿಡ್ಲಿ, ನನ್ನ ಕೆಲಸ ನಾನು ಮಾಡ್ತೀನಿ. ಏಯ್, ಬೀಗ ತೆಗಿಯೋಕ್ ಹೋದ್ರೆ ಇಲ್ಲೊಂದು ಶಾಲೆ ಇತ್ತು, ಅಲ್ಲೊಬ್ಳು ಟೀಚರ್ ಇದ್ಲು ಅನ್ನೋದಕ್ಕೆ ಸಾಕ್ಷಿನೇ ಸಿಗಲ್ಲ.